ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗರ. ನಾಡಪ್ರಭು ಕೆಂಪೇಗೌಡರ ತವರೂರಲ್ಲಿ ಮಕ್ಕಳ ಕಲರವ. ನಾಡಪ್ರಭು ಕೆಂಪೇಗೌಡರ ತವರೂರಾದ ಕೆಂಪಸಾಗರ ಗ್ರಾಮದ 102 ವರ್ಷ ಇತಿಹಾಸವುಳ್ಳ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಕಲಿಕೆ ಹೆಚ್ಚಿಸುವ ನಿಟ್ಟಿನಲ್ಲಿ ಚಕ್ರಭಾವಿ ಕ್ಲಸ್ಟರ್ ವ್ಯಾಪ್ತಿಯ ಕಲಿಕಾ ಹಬ್ಬಕ್ಕೆ ಚಾಲನೆ ನೀಡಲಾಯಿತು. ಚಕ್ರಭಾವಿ ಕ್ಲಸ್ಟರ್ ಶಾಲೆಯ ಆಯ್ದ ಮಕ್ಕಳಿಂದ ವಿವಿಧ ವೇಷಭೂಷಣಗಳನ್ನು ಧರಿಸಿ ಕೆಂಪಸಾಗರ ಗ್ರಾಮದ ರಾಜ ಬೀದಿಗಳಲ್ಲಿ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಾತನೂರು ಗ್ರಾಮ ಪಂಚಾಯಿತಿ ಪಿಡಿಒ ಸವಿತಾ, ಚಕ್ರಭಾವಿ ಕ್ಲಸ್ಟರ್ನ ಸಿಆರ್ಪಿ ಇಲಿಯಾಸ್ ಪಾಷಾ, ಬಿಆರ್ಪಿ ಗೋವಿಂದರಾಜು, ಕ್ಷೇತ್ರ ಸಮನ್ವಯಾಧಿಕಾರಿ ಪ್ರಸನ್ನ, ಸುಮಾ ರಮೇಶ್, ಕೆಟಿ ಮಂಜುನಾಥ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಗಂಗಮ್ಮ ರಾಜಶೇಖರ್, ದೇವರಾಜ್, ಮುನಿರಾಜು, ಪಟೇಲ್ ಬಸವರಾಜು, ಕುದೂರು ಸಿಆರ್ಪಿ ರುಕ್ಸಾನ ಬಾನು, ಕಲ್ಯಾ ಸಿಆರ್ಪಿ ಲಕ್ಷ್ಮೀದೇವಿ, ಬಸವರಾಜು, ಎಸ್ಟಿಎಂಸಿ ಅಧ್ಯಕ್ಷ ಹನುಮಂತಯ್ಯ, ಮುಖ್ಯ ಶಿಕ್ಷಕಿ ಶಶಿಕಲಾ, ಶಿವಕುಮಾರ್, ಆಲಶೆಟ್ರಳ್ಳಿ ಪದ್ಮನಾಭ್, ಹೇಮಲತಾ, ನಾಗರಾಜ್, ಉಮೇಶ್, ಸಂತೋಷ್, ಗಂಗಮ್ಮ, ಮಹಾಲಕ್ಷ್ಮಿ, ಶಿವಲಿಂಗಮ್ಮ ಸೇರಿದಂತೆ ಶಾಲಾ ಮಕ್ಕಳು ಇದ್ದರು. ಕ್ಲಸ್ಟರ್ ವತಿಯಿಂದ ಈ ಕೆಂಪಸಾಗರ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ಒಂದು ಒಳ್ಳೆಯ ಹಬ್ಬದ ವಾತಾವರಣ ಇದೆ. ಮಕ್ಕಳೇ, ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಎರಡಿದೆ. ಯಾವುದಪ್ಪ ಅಂತಂದರೆ, ಒಂದು ಪ್ರತಿಭಾ ಕಾರಂಜಿ, ಮತ್ತೊಂದು ಮಕ್ಕಳ ಕಲಿಕಾ ಹಬ್ಬ. ಈ ಪ್ರತಿಭಾ ಕಾರಂಜಿನಲ್ಲಿ ನಾವು ಮಕ್ಕಳಲ್ಲಿ ಕಲಿಕೆಗೆ ಸಂಬಂಧಪಟ್ಟಂತೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಸಂಬಂಧಪಟ್ಟಂತೆ ನಾವು ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನಾವು ಪತ್ತೆ ಹಚ್ಚೋದಕ್ಕೆ ಮತ್ತು ಅವರಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಕಾರ್ಯಕ್ರಮವನ್ನು ನಮ್ಮ ಪ್ರತಿಭಾ ಕಾರಂಜಿ ಮಾಡುತ್ತೆ. ಹಾಗೆ ಈ ಕಲಿಕಾ ಹಬ್ಬದಲ್ಲಿ ಮಕ್ಕಳು ಕನ್ನಡ ಮತ್ತು ಗಣಿತ, ಮಗು ತನ್ನ ಜೀವನವನ್ನು ರೂಪಿಸ್ಕೊಂಡು ಸಮಾಜದಲ್ಲಿ ಒಬ್ಬ ಒಳ್ಳೆ ನಾಗರಿಕನಾಗಿ ಅವನು ಬೆಳೆಯಬೇಕು ಅಂತಂದರೆ ಮಕ್ಕಳಿಗೆ ಭಾಷೆ ಮತ್ತು ಗಣಿತ ಅತ್ಯಂತ ಮಹತ್ವಪೂರ್ಣವಾಗಿರುತ್ತೆ. ಹಾಗಾಗಿ ಈ ಮಕ್ಕಳಲ್ಲಿ ಗಣಿತ ಮತ್ತು ಕನ್ನಡ ವಿಷಯದಲ್ಲಿ ಕೆಲವೊಂದು ಸ್ಪರ್ಧೆಗಳನ್ನು ನಡೆಸಿ ಆ ಮಕ್ಕಳನ್ನು ಗೌರವಿಸ್ತಕ್ಕಂತಹ, ಪ್ರೋತ್ಸಾಹ ನೀಡ್ತಕ್ಕಂತಹ ಒಂದು ಕಾರ್ಯಕ್ರಮ ಈ ಒಂದು ಮಕ್ಕಳ ಕಲಿಕಾ ಹಬ್ಬ. ಹಾಗಾಗಿ ಈ ಕಾರ್ಯಕ್ರಮ ಸದ್ಬಳಕೆ ಮಕ್ಕಳು ಎಲ್ಲರೂ ಮಾಡ್ಕೋಬೇಕು. ಅದಕ್ಕೆ ಈ ಒಂದು ಕ್ಲಸ್ಟರ್ನಲ್ಲಿ ಒಳ್ಳೆ ಗುಣಮಟ್ಟದ ಮತ್ತು ಪ್ರತಿಭಾವಂತ ಶಿಕ್ಷಕರಿದ್ದಾರೆ. ಹಾಗಾಗಿ ಆ ಮಕ್ಕಳಿಗೆ ನೀವು ಒಳ್ಳೆಯ ಪ್ರೋತ್ಸಾಹವನ್ನು ನೀಡಿ ಆ ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಜವಾಬ್ದಾರಿ ನಿಮ್ಮ ಮೇಲೆ, ಹಾಗೆ ಶಿಕ್ಷಣ ಇಲಾಖೆ ಮೇಲೆ ಇದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ, ಹಾಗೆ ಮಕ್ಕಳನ್ನು ಪ್ರೋತ್ಸಾಹಿಸ್ತಲೇ ಇರಿ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಎಲ್ಲ ತಾಲೂಕಿನ ಎಲ್ಲ ಅಧಿಕಾರಿಗಳ ಮತ್ತು ಎಲ್ಲ ಶಿಕ್ಷಕರ ಒಂದು ಜವಾಬ್ದಾರಿಯಾಗಿದೆ. ಹಾಗಾಗಿ ನೀವು ಎಲ್ಲ ಸೇರಿ ಒಂದು ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸುವಂತಹ ಕೆಲಸ ಮಾಡೋಣ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಕ್ಲಸ್ಟರ್ನ ಎಲ್ಲ ಶಿಕ್ಷಕರಿಗೆ, ಹಾಗೆ ಈ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳಿಗೆ, ಹಾಗೆ ಈ ಶಾಲೆಯ ಎಲ್ಲ ಶಿಕ್ಷಕರಿಗೆ ಹಾಗೂ ಈ ಗ್ರಾಮಸ್ಥರಿಗೆ ನಾನು ಆತ್ಮೀಯವಾಗಿ ಧನ್ಯವಾದಗಳನ್ನ ಹೇಳ್ತಾ ನನ್ನ ಒಂದು ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. 25-26ನೇ ಸಾಲಿನ ಕಲಿಕಾ ಹಬ್ಬವನ್ನು ಚಕ್ರಭಾವಿ ಕ್ಲಸ್ಟರ್ ವತಿಯಿಂದ ನಮ್ಮ CRP ಅವರು ಕೆಂಪಸಾಗರ ಶಾಲೆ ಮಾಡಬೇಕು ಅಂತ ನಮಗೆ 3 ದಿವಸದಲ್ಲಿ ಗಮನಕ್ಕೆ ತಂದರು. ಅವರು ಮಾಡಿ ಅಂತ ನಾವು ಹೇಳಿದ, ನಮ್ಮ ಶಾಲೆಗೆ ಒಂದು ಒಳ್ಳೆಯ ಹೆಸರಿರಲಿ ಅಂತ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಗ್ರಾಮದ ಪಟೇಲ್ ಬಸವರಾಜನವರೇ, ಸ್ನೇಹಿತರು ಪ್ರಸನ್ನ ಅವರೇ, ರಮೇಶ್ ಅವರೇ, ದೇವರಾಜ್ ಅವರೇ, ಮುನ್ರಾಜ್ ಅವರೇ, ಈ ಶಾಲೆಯ STMC ಅವ್ರಿಗೆ ಜವಾಬ್ದಾರಿನೇ ಜಾಸ್ತಿ. ನಾನೇ ಎಳ್ಕೊಂಬಂದು ಒಂದು ಅಧ್ಯಕ್ಷರು ಮಾಡಿದೆ, ಸ್ವಲ್ಪ ಓಡಾಡ್ಕೊಂಡು ಕೆಲಸ ಮಾಡ್ತಾನೆ ಅಂತ. ಅಧ್ಯಕ್ಷರಾದಂಥ ಹನುಮಂತರಾಜ್ ಅವರೇ, ನಮ್ಮ ಸಾತನೂರು ಗ್ರಾಮ ಪಂಚಾಯತಿಯ PDO ಅವರಾದಂಥ ಸವಿತಾ ಮೇಡಮ್ನವರೇ, ಗೋವಿಂದರಾಜ್ ಅವರೇ, ನಮ್ಮ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸಿ ಲಕ್ಷ್ಮೀದೇವಿ ಮೇಡಮ್ನವರು ಮೇಲ್ಹುದ್ದೆಗೆ ಹೋರು ಭಾಳ ಸಂತೋಷ ಆಯಿತು. ನಮ್ಮ ಶಾಲೆಯಿಂದ CRPI ಕಲ್ಯಾ ಕ್ಲಸ್ಟರ್ ಕೆಲಸವನ್ನು ಮಾಡ್ತಾವ್ರೆ. ಅವರು ಸಹ ಒಬ್ಬರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಚಕ್ರಭಾವಿ ಕ್ಲಸ್ಟರ್ನ ಆತ್ಮೀಯ ಶಿಕ್ಷಕ ವೃಂದದವರೇ, ಶಾಲೆಯ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಗ್ರಾಮದ
ಪೋಷಕ ವರ್ಗದವರೇ, ಇವತ್ತು ಖಾಸಗಿ ಶಾಲೆಗಳ ಹಾವಳಿ ಜಾಸ್ತಿ ಆದಂತೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಗಳು ಕಡಿಮೆ ಆಗ್ತಾ ಇದೆ. ನಾವೆಲ್ಲ ಓದ್ಬೇಕಾದ್ರೆ ನಮ್ಮ ಶಾಲೆಯಲ್ಲಿ 300 ಜನ 350 ಜನ ಇದ್ದು ಸುಮಾರು 4-5 ಕಿಲೋಮೀಟರ್ ನಡ್ಕೊಂಬತ್ತಾ ಇದ್ರು. ಇವತ್ತು ಬಸ್ ಸ್ಟಾಪ್ಗಳಲ್ಲಿ ನಿಂತಿರ್ತಾರೆ ಬಸ್ಗೆ ಕಾಯ್ಕೊಂಡು. ಮಾಗಡಿಗೆ ಮತ್ತು ಆ ಕಡೆ ಈ ಕಡೆ ಎಲ್ಲ ಖಾಸಗಿ ಸಂಸ್ಥೆಗಳು ಜಾಸ್ತಿ ಆಗಿ ಸರ್ಕಾರ ಏನಾದರೂ ಮಾಡಿ ಸರ್ಕಾರಿ ಶಾಲೆಯನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು ಅಂತ ಒಂದು ಜವಾಬ್ದಾರಿಯನ್ನು ಹೊತ್ತು ಇವತ್ತು ಹೇಳಬೇಕು ಅಂದರೆ ಶಿಕ್ಷಕರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಸರ್ಕಾರ ವಹಿಸಿದೆ. ಒಬ್ಬ ಮಗು ಅವ್ರ ವಿದ್ಯೆಯಲ್ಲಿ ಕಡಿಮೆ ಆದರೆ ಕಾರಣಕರ್ತರು ಶಿಕ್ಷಕರಿಗೆ ಕೇಳ್ತಾರೆ. ಅದಕ್ಕೆ ತುಂಬ ಜವಾಬ್ದಾರಿ ಶಿಕ್ಷಕರಿಗೆ ಕೊಟ್ಟವ್ರೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಹೆಚ್ಚಿನ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ಎಲ್ಲೋ ಒಂದು ಕಡೆ ಖಾಸಗಿ ಶಾಲೆಯವರು ಅದರ ವೈಭವೀಕರಿಸ್ಕೊಂಡು ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆ ಮಕ್ಕಳನ್ನ ಕಡೆಗಣಿಸ್ತಾರೆ. ಅದನ್ನು ಮೀರಿ ನಿಲ್ಕೋಬೇಕು ಅಂತ ಸರ್ಕಾರ ಇವತ್ತು ಮಕ್ಕಳಿಗೆ ಇವತ್ತು ಕಲಿಕಾ ಹಬ್ಬ ಇರ್ಬೋದು, ಮಾಸ್ಟರ್ಗಳು ಎಲ್ಲ ಮನೋರಂಜನೆ ಕಾರ್ಯಕ್ರಮವನ್ನು ಮಾಡ್ತಾರೆ. ಮಕ್ಕಳಲ್ಲಿ ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಅಂತಕ್ಕಂಥದ್ದು ಇರ್ತದೆ. ಆ ಪ್ರತಿಭೆಯನ್ನು ಹೊರತರಬೇಕು ಅಂದರೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿದಾಗ ಮಾತ್ರ ಮಕ್ಕಳನ್ನ ಗುರುತಿಸೋಕ್ಕೆ ಸಾಧ್ಯ. ಆ ರೀತಿ ಇವತ್ತು ಖಾಸಗಿ ಶಾಲೆಗಿಂತ ಸರ್ಕಾರಿ ಶಾಲೆ ನಮಗೆ ಕಮ್ಮಿ ಇಲ್ಲ ಅನ್ನೋ ಮಟ್ಟಿಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾರೆ ಶಿಕ್ಷಕರು. ಇಂಥ ಕಾರ್ಯಕ್ರಮಗಳೆಲ್ಲ ನಡೀಲಿ. ಮತ್ತು ಏನು ನಮ್ಮ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳುಗಳು, ನೀವು ನಿಮ್ಮ ಅಕ್ಕಪಕ್ಕದ ಮನೆಗೆ ಎಲ್ಲರಿಗೂ ಹೇಳಬೇಕು, ನಮ್ಮ ಸರ್ಕಾರಿ ಶಾಲೆಗೆ ನಿಮ್ಮ ಮಗುವನ್ನು ಸೇರಿಸಿ, ನಮಗೆ ಒಳ್ಳೆ ಶಿಕ್ಷಣ ಅಲ್ಲಿ ನಮಗೆ ಸಿಗ್ತಾ ಇದೆ ಅಂತ. ಇವತ್ತು ನೀವೇನು ಕಷ್ಟಪಟ್ಟು ವಿದ್ಯೆ ಕಲಿಯೋಂಗಿಲ್ಲ, ಯಾಕೆಂದ್ರೆ ಇಷ್ಟಪಟ್ಟು ವಿದ್ಯೆ ಕಲಿಬೇಕು. ಏಕೆಂದರೆ ನಿಮಗೆ ಸರಿಯಾದ ಸಮಯಕ್ಕೆ ಹಾಲು, ಮೊಟ್ಟೆ, ಬಾಳೆಹಣ್ಣು, ಬಿಸಿ ಊಟ ಎಲ್ಲನೂ ಸರ್ಕಾರ ಇವತ್ತು ಕೊಡ್ತಾರೆ. ನಾವೆಲ್ಲ ಓದ್ತಿರ್ಬೇಕಾದ್ರೆ ಒಂಚೂರು ನೀರು ಸಹ ಸಿಗೋಕ್ಕಿಲ್ಲ. ಇವತ್ತು ಶೌಚಾಲಯ ವ್ಯವಸ್ಥೆ ಇರ್ಬೋದು, ಶಾಲೆಗೆ ನೀರಿನ ವ್ಯವಸ್ಥೆ ಇರ್ಬೋದು, ಒಳ್ಳೆ ಬಿಲ್ಡಿಂಗ್ ಕಟ್ಟಡ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಸರ್ಕಾರ ಕೊಡ್ತಾರೆ. ಹಾಗಾಗಿ ನೀವು ಏನು ವಿದ್ಯಾರ್ಥಿಗಳಿದ್ದೀರಾ, ನೀವು ಅಕ್ಕಪಕ್ಕ ಪೋಷಕರು ಅಷ್ಟೇ ಶಾಲೆಗೆ ಮಕ್ಕಳನ್ನ ಸೇರಿಸಿ ಸರ್ಕಾರಿ ಶಾಲೆಗೆ ಅಂತ ಹೇಳಿ ಈ ಶಾಲೆ ಸರ್ಕಾರಿ ಶಾಲೆಗಳನ್ನ ಉನ್ನತ ಮಟ್ಟಕ್ಕೆ ತೊಗೊಳೋದಕ್ಕೆ ಜವಾಬ್ದಾರಿಯನ್ನು ಆ ಗ್ರಾಮದ ಮುಖಂಡರು ಸಹ ಜವಾಬ್ದಾರಿ ಮಾಡಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮದಲ್ಲಿ ಬಂದು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಗ್ರಾಮಸ್ಥರೇ, ನಮ್ಮೂರು ಕೆಂಸಾಗರ ಅಂದರೆ ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದೆ. ಕೆಂಪೇಗೌಡ ತಾಯಿ ಹುಟ್ಟೂರು. ಇಲ್ಲಿಗೆ ಸುಮಾರು 100 ವರ್ಷದ ಹಿಂದೆ, 100-103 ವರ್ಷದ ಹಿಂದೆಗಡೆ ನಿಮ್ಮ ಶಿಕ್ಷಣ ವ್ಯವಸ್ಥೆ ಯಾವ ಥರ ಇತ್ತು ಅಂತ ಎಲ್ಲರೂ ಬಹುಶಃ ನಮ್ಮ ಜನ್ರೇಷನ್ಗಿಂತ ಹಿಂದೆ ಇರತಕ್ಕಂಥ ನಮ್ಮ ನಾಗೇಶ್ ಮಾಸ್ಟರ್ ಅವ್ರಿಗೆಲ್ಲ ಸ್ವಲ್ಪ ಗೊತ್ತಿರ್ತದೆ. ಅವತ್ತು ಮಾಗಡಿ ಬಿಟ್ಟರೆ ಕೆಂಸಾಗರ ಅಂತೆ ಸ್ಕೂಲು, ಕೆಂಸಾಗರ ಬಿಟ್ಟರೆ ಚಕ್ರಬಾವಿ ಬಿಟ್ಟರೆ ಶ್ರೀಪತ್ತಹಳ್ಳಿ, ಇಷ್ಟೇ ಸ್ಕೂಲು. ಆ ಕಡೆ ಅಕ್ಕಪಕ್ಕದವರೆಲ್ಲ ಬಂದು ನಮ್ಮೂರಿಗೆ ಬರಬೇಕಿತ್ತು ಸರೌಂಡಿಂಗ್. ನಾವು ಎಷ್ಟೋ ಫಂಕ್ಷನ್ಗಳಲ್ಲಿ ಹೋದಾಗ ನಾವು ನಿಮ್ಮೂರಲ್ಲಿ ಓದ್ದೋ ಅಂತ ಕೆಲವರೆಲ್ಲ ಹೇಳ್ತಾ ಇರ್ತಾರೆ. ನಮ್ಮದು ಒಂದು ಈಶ್ವರನ ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ಇಲ್ಲಿಗೆ 102 ವರ್ಷಗಳ ಹಿಂದೆ ಆ ದೇವಸ್ಥಾನನ ಸ್ಕೂಲಾಗಿ ಮಾರ್ಪಾಟು ಮಾಡಿ ಆ ಶಾಲೆನ ನಡೆಸ್ತಾ ಇದ್ರು. ಆಮೇಲೆ ನಮ್ಮ ಒಬ್ಬರು ದಾನಿಗಳು ಇಲ್ಲಿ ಜಾಗನ ಕೊಟ್ಟು ಇಲ್ಲಿಗೆ ಸ್ಥಳಾಂತರ ಆಯಿತು. ಆಮೇಲೆ ಇವತ್ತಿನ ಈ ಆಧುನಿಕ ಶಿಕ್ಷಣ ವ್ಯವಸ್ಥೆ ಬಂದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ವ್ಯವಸ್ಥೆ ಇದ್ರು. ಈಗ ನಮ್ಮೂರಿನವ್ರು ಮುಂಜು ಹೇಳ್ದಂಗೆ ಎಲ್ಲ ವ್ಯವಸ್ಥೆ ಇದೆ. ಇಲ್ಲಿ ಮೊಟ್ಟೆ ಕೊಡ್ತಾರೆ, ಬಿಸಿ ಹಾಲು ಕೊಡ್ತಾರೆ, ಊಟ ಕೊಡ್ತಾರೆ, ಎಲ್ಲ ಕೊಟ್ರು ಓದೋರು ಕಮ್ಮಿ ಆಗ್ಬಿಡವೆ. ಯಾರು ನೋಡಿದ್ರು ಅಲ್ಲಿ ಯಾವುದೋ ಒಂದು ಕಾನ್ವೆಂಟ್ಗೆ ಹೋಗ್ತೀನಿ, ಯಾವುದೋ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತೀನಿ, ಈ ಥರ ಬಂದ್ಬಿಟ್ಟಿದೆ. ಬಟ್ ಒಂದಂತೂ ಹೇಳ್ಬೋದು, ನೀವು ಯಾವುದೇ ಒಬ್ಬ ರಾಜಕಾರಣಿ ಹುಟ್ಟಿದ್ರು ಈ ಗೌರ್ಮೆಂಟ್ ಸ್ಕೂಲಲ್ಲೇ ಹುಟ್ಟಬೇಕು. ಯಾರೋ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಹುಟ್ಟಿದ್ರು ಈ ಸರ್ಕಾರಿ ಶಾಲೆಯಲ್ಲೇ ಹುಟ್ಟಿರೋದವನು. ಯಾವುದೋ ಕಾನ್ವೆಂಟಲ್ಲಿ ಹುಟ್ಟಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋನು ಬಿಟ್ಟು ಕಾನ್ವೆಂಟಲ್ಲಿ ಓದಿ ಬೆಂಗಳೂರಲ್ಲಿ ಓದೋನು ಯಾವತ್ತೂ ಒಬ್ಬ ಸ್ಪೋರ್ಟ್ಸ್ ಮ್ಯಾನಿಗೆ ಆಚೆ ಬಂದಿಲ್ಲ, ಒಬ್ಬ ಒಳ್ಳೆ ರಾಜಕಾರಣಿಗೆ ಆಚೆ ಬಂದಿಲ್ಲ. ಎಲ್ಲರೂ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳೇ ಒಂದಲ್ಲ ಒಂದು ರೀತಿ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಆಚೆ ಬಂದವ್ರೆ, ಒಂದಲ್ಲ ಒಂದು ರೀತಿ ಒಳ್ಳೆ ಎಜುಕೇಷನ್ಸನ್ನು ಪಡೆದವ್ರೆ. ಆ ತಾಕತ್ತು, ಆ ಒಂದು ಇದು ಈ ನಮ್ಮ ಸರ್ಕಾರಿ ಶಾಲೆ ಇರ್ತಕ್ಕಂಥ ಮಾಸ್ಟ್ರುಗಳಿಗಿದೆ. ಆ ಮಾಸ್ಟ್ರುಗಳು 0 ಇಂದ ತನಕ ಮಾಡೋಂಥ ತಾಕತ್ತಿದೆ ಇಲ್ಲಿ. ನೀವು ಯಾರನ್ನ ತಗೊಳ್ಳಿ, ಇವತ್ತು ಯಾರೇ ನೋಡ್ಬೋದು, ನಮ್ಮ ನರೇಂದ್ರ ಮೋದಿ ಇರ್ಬೋದು, ಯಾರೇ ಇರ್ಬೋದು, ನಮ್ಮ ಬಾಲಣ್ಣ ಇರ್ಬೋದು, ಅವರ ಸರ್ಕಾರಿ ಶಾಲೆಯಲ್ಲೇ ಓದಿ ಆ ಮಟ್ಟಕ್ಕೆ ಬಂದಿರೋದು. ಬೆಂಗಳೂರಲ್ಲಿ ಓದಿರ್ತಕ್ಕಂಥವ್ರು ಇವೆಲ್ಲ ನೋಡ್ಕೋ, ಯಾರೋ ಒಬ್ಬ ಇಂಜಿನಿಯರ್ ಆಗಿರ್ಬೋದು ಅಷ್ಟೇ, ಒಬ್ಬ ಒಳ್ಳೆ ಉನ್ನತವಾದ ಸ್ಪೋರ್ಟ್ಸ್ ಮ್ಯಾನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ನೆಲ ಜಲ ಇರ್ತಕ್ಕಂಥ ನಮ್ಮ ಹಳ್ಳಿ ಗಾಡಿನಲ್ಲಿ ಓದಿರ್ತಕ್ಕಂಥವ್ರು ಇನ್ನು ಮುಂದೆನೂ ಹೆಚ್ಚಿನ ಜನಸಂಖ್ಯೆ. ಈಗ ನಮ್ಮೂರು 35-50 ಜನ ಇತ್ತು ಮುಂಚೆ, 32 ಆಯ್ತು, ಈಗ 29ಕ್ಕೆ ಬಂದ್ಬಿಟ್ಟಿದೆ. ಎಲ್ಲರೂ ಸೇರಿಸಿ ಈ ಶಾಲೆಗೆ, ಇದು 102 ವರ್ಷ ಇತಿಹಾಸ ಇರತಕ್ಕಂಥ ಶಾಲೆ. ಈ ನಮ್ಮ ಶಾಲೆ ಹೆಸರನ್ನು ಉಳಿಸಿ ಬೆಳೆಸಿ ಅಂತ
ತಮ್ಮ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಪೇರೆಂಟ್ಸ್ಗಳ ಹತ್ರ ಕೇಳ್ಕೊತಾ ನಮ್ಮ ಗ್ರಾಮನೇ ಸೆಲೆಕ್ಷನ್ ಮಾಡಿಕೊಂಡು ಚಕ್ರಬಾವಿಗೆ ನಮ್ಮ ಒಂದು 100 ವರ್ಷ ಇತಿಹಾಸ ಇರತಕ್ಕಂಥ ಶಾಲೆಗೆ ಗೌರವ ಕೊಟ್ಟಿದ್ದಕ್ಕೆ ನಮ್ಮ CRP ಅವ್ರಿಗೆ ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಹಬ್ಬದ ಉದ್ದೇಶ ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳನ್ನ ಗುರುತಿಸಿ ಅವ್ರಿಗೆ ವೇದಿಕೆಯನ್ನು ಮಾಡಿಕೊಟ್ಟಿರೋದು ಸರ್. ಕಲಿಕೆಯಲ್ಲಿ ಯಾರು ಹಿಂದುಳಿದಿರ್ತಾರೆ ಅವ್ರಿಗೆ ಈ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದ್ದೀವಿ. ಇದು ಒಂದು ಸರ್ಕಾರದ ಉತ್ತಮವಾದಂತಹ ಉದ್ದೇಶ. ಇದಕ್ಕೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಅಂತ ಕೊಟ್ಟು ಮಕ್ಕಳ ಕಲಿಕೆ ಸಂತೋಷದಾಯಕವಾಗಿರ್ಲಿ ಅಂತ ಈ ಒಂದು ಯೋಜನೆಯನ್ನು ಮಾಡಿಕೊಂಡಿರೋದು. ಈ ಒಂದು ಯೋಜನೆಯ ಬಗ್ಗೆ ಮತ್ತು ಸರ್ಕಾರದ ಸೌಲಭ್ಯಗಳ ಬಗ್ಗೆ ಮತ್ತೆ ಉತ್ತಮವಾದಂತಹ ಶಿಕ್ಷಣ ಕನ್ನಡ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತದೆ ಅಂತ ನಮ್ಮ ರಮೇಶ್ ಸರ್ ಅವರು ಹೇಳಿದ್ದಾರೆ. ಈಗ ಅತ್ಯುತ್ತಮ ಇಂಜಿನಿಯರ್ ಯಾರು ಅಂದ್ರೆ ನಾವು ಯಾರು ಹೆಸರು ಹೇಳ್ತೀವಿ? ಸರ್ MV ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ದು. ಉತ್ತಮ ಪ್ರಧಾನಿ ಯಾರಂದ್ರೆ ಎಲ್ಲ ಪ್ರಧಾನಮಂತ್ರಿಗಳು ನಮ್ಮ ಸರ್ಕಾರಿ ಶಾಲೆಯಲ್ಲೇ ಓದಿದವರು. ಡಾಕ್ಟ್ರುಗಳು, ಒಳ್ಳೊಳ್ಳೆ ಡಾಕ್ಟ್ರುಗಳು ಕನ್ನಡ ಶಾಲೆಗಳಲ್ಲೇ ಓದ್ದವರು. ನಾವು ಪ್ರೈವೇಟಲ್ಲಿ ಏನಪ್ಪ ಅಂದ್ರೆ IT BT ಬಿಟ್ಟು ಇನ್ನು ಉಳಿದಂತಹ ಹೆಸರಾಂತ ಯಾವುದೇ ಕ್ಷೇತ್ರದ IAS ಆಗಿರ್ಬೋದು, IPS ಆಗಿರ್ಬೋದು, ಯಾರೇ ಆಗಿರ್ಬೋದು ನಮ್ಮ ಕನ್ನಡ ಶಾಲೆಗಳಲ್ಲೇ ಓದಿ ಮಹತ್ತರವಾದಂಥ ಸ್ಥಾನಕ್ಕೇರಿದ್ದಾರೆ. ಅದರ ಒಂದು ಉಳಿವಿಗಾಗಿ ತಾವೆಲ್ಲರೂ ಪೇರೆಂಟ್ಸ್ಗಳು ಶ್ರಮ ವಹಿಸಬೇಕು, ಕನ್ನಡ ಶಾಲೆಗಳನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ತಮ್ಮ ಮುಕ್ತ ಕಂಠದಲ್ಲಿ ಹೇಳಿದಂತಹ ರಮೇಶ್ ಅವರಿಗೆ ನಮ್ಮ ವೇದಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಅವರೇ, ಗ್ರಾಮಸ್ಥರುಗಳೇ ಹಾಗೂ ಪುಟಾಣಿ ಮಕ್ಕಳೇ, ಈಗಾಗಲೇ ಎಷ್ಟೊಂದು ಬಿಸಿಲಾಗಿದೆ, ಮಕ್ಕಳೆಲ್ಲ ರೆಡಿಯಾಗಿ ಕೂತಿದ್ದಾರೆ. ಸುಮ್ಮನೆ ನಾವು ಭಾಷಣ ಮಾಡ್ತಾ ಇದ್ರೆ ಮಕ್ಕಳು ಬೇಜಾರಾಗುತ್ತೆ. ಸೊ ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಏನಂದ್ರೆ ಮಕ್ಕಳಲ್ಲಿರುವ ಕಲಿಕಾ ಆಸಕ್ತಿಯನ್ನು, ಎಸ್ಪೆಷಲಿ ಸರ್ ಹೇಳ್ತಾ ಇದ್ರು ಗೋವಿಂದರಾಜ್ ಸರ್ ಅವರು, ಕನ್ನಡ ಮತ್ತೆ ಗಣಿತದ ವಿಚಾರವಾಗಿ ಯಾವ ಮಕ್ಕಳು ಹಿಂದುಳಿದಿದ್ದಾರೋ ಅವರು ಇವತ್ತು ಪ್ರತಿಭೆಯನ್ನು, ಅವರಲ್ಲಿರೋಂತಹ ಪ್ರತಿಭೆ, ಯಾಕೆಂದ್ರೆ ನಮ್ಮ ಕೈ ಬೆರಳು 5 ಸಹ ಒಂದೇ ಸಮ ಇರಲ್ಲ. ಸೊ ಮಕ್ಕಳಲ್ಲೂ ಸಹ ಕಲಿಕಾ ಗ್ರಹಣ ಶಕ್ತಿ ಎಲ್ಲರಲ್ಲೂ ಒಂದೇ ಇರೋದಿಲ್ಲ. ಒಬ್ರು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿರ್ತಾರೆ, ಒಬ್ರು ಎಜುಕೇಶನ್ ಅಲ್ಲಿ ಚೆನ್ನಾಗಿರುತ್ತೆ. ಸೊ ಎಲ್ಲಾ ಮಕ್ಕಳನ್ನು ನಾವು ಮೈನ್ ಸ್ಟ್ರೀಮ್ ತಂದ್ರೆ ಎಲ್ಲಾ ಮಕ್ಕಳನ್ನು ಸಹ ಓದ್ತಾರೆ, ಚೆನ್ನಾಗಿ ಓದ್ಬೋದು. ಒಂದೊಂದು ವೇನಲ್ಲಿ ಎಲ್ಲಾ ಮಕ್ಕಳಲ್ಲೂ ಒಂದೊಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಸೊ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಅದಲ್ದೇನೆ ಸರ್ಗಳೆಲ್ಲರೂ ಹೇಳ್ತಾ ಇದ್ರು ವೇದಿಕೆಯಲ್ಲಿ, ಕಾನ್ವೆಂಟ್ ಅಲ್ಲಿ ಬಿಟ್ಟು ಗೌರ್ಮೆಂಟ್ ಶಾಲೆಗೆ ಸೇರಿಸಿ, ಗೌರ್ಮೆಂಟ್ ಶಾಲೆ ನಿಜವಾಗ್ಲೂ ನನಗೂ ಹೆಮ್ಮೆ ಇದೆ. ನಾನು ಸಹ ಗೌರ್ಮೆಂಟ್ ಶಾಲೆಯಲ್ಲಿ ಓದಂತಹ ಒಂದು ವಿದ್ಯಾರ್ಥಿನಿನೇ. ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಓದನೆ ಈ ಎತ್ತರದಲ್ಲಿ ಯಾವುದೇ ಶಾಲೆಗೆ ಹೋಗಿ ಯಾರೋ ಇವಾಗ ಹೇಳಿದ್ರು ಎಷ್ಟೊಂದು ಜನ ಗಣ್ಯ ವ್ಯಕ್ತಿಗಳೆಲ್ಲರೂ ಸಹ ಗೌರ್ಮೆಂಟ್ ಶಾಲೆನಲ್ಲಿ ಓದಿರೋದು ಅಂತಾನೆ. ಓದೋದು ಇಂಪಾರ್ಟೆಂಟ್, ಯಾವ ಶಾಲೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇಂಗ್ಲಿಷ್ ಮೀಡಿಯಂ ಆಗಿರ್ಬೋದು, ಕನ್ನಡ ಮೀಡಿಯಂ ಆಗಿರ್ಬೋದು, ಮಕ್ಕಳಲ್ಲಿ ಆಸಕ್ತಿ ಇದ್ದು ಓದಿದ್ರೆ ಯಾವುದೇ ದೇಶದ ಯಾವುದೇ ಹುದ್ದೆಗೂ ಸಹ ಹೋಗ್ಬೋದು. ಬರೀ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ರೆ ಮಾತ್ರ, ಇದು ಕಾನ್ವೆಂಟ್ಗೆ ಹೋಗ್ಬಿಟ್ರೆ ಎಲ್ಲರೂ ಹೈಯರ್ ಇದಾಗ್ಬಿಡ್ತಾರೆ ಎಜುಕೇಶನ್ ಅಂತ ಹೇಳಕ್ಕಾಗಲ್ಲ. ಸೊ ಎಲ್ಲಾ ಮಕ್ಕಳು ಆಸಕ್ತಿಯಿಂದ ಓದಿ ತಮ್ಮ ಜೀವನನ ಒಳ್ಳೆ ಹಂತದಲ್ಲಿ ತಗೊಂಡೋಗಿ ಒಳ್ಳೊಳ್ಳೆ ಆಫೀಸರ್ಸ್ ಆಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆದಿ ನನಗೆ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಧನ್ಯವಾದವನ್ನು ಸೇರಿಸ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ನನ್ನ ಎಲ್ಲ ಸಹೋದ್ಯೋಗಿಗಳಿಗೂ ಮತ್ತೆಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಕಲಿಕಾ ಹಬ್ಬಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಈ ಶಾಲೆಯಲ್ಲೇ ಇದ್ದು ಬಿಟ್ಟೋಗೋದಕ್ಕೆ ತುಂಬ ಬೇಜಾರಾಗ್ತಿತ್ತು. ಆದರೂ ಅನಿವಾರ್ಯ ಕಾರಣಗಳಿಂದ ನಾನು CRP ಕೆಲಸಕ್ಕೆ ಹೋಗಬೇಕಾಗಿತ್ತು. ಇಲ್ಲಿ ಕಲಿಕಾ ಹಬ್ಬ ನಿಮ್ಮೆಲ್ಲರ ಹಬ್ಬ. ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ನೀವೇನು ಕಲ್ತಿದ್ದೀರಾ ಅದನ್ನು, ನಿಮ್ಮ ಪ್ರತಿಭೆಯನ್ನು ಹೊರಹಾಕಲು ಇರುವಂತಹ ಹಬ್ಬ. ಈ ಹಬ್ಬದಲ್ಲಿ ನೀವೆಲ್ಲ ಸಂತೋಷವಾಗಿ ತುಂಬ ಚೆನ್ನಾಗಿ ತಯಾರಿ ಮಾಡಿಕೊಂಡು ಬಂದಿದ್ದೀರಾ. ಎಲ್ಲರಿಗೂ ಬಹುಮಾನ ಸಿಗಲಿ ಅಂತ ಆಶಿಸ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದ. ಶ್ರೀ ಕೆಂಪಸಾಗರ ಶಾಲೆಯಲ್ಲಿ ಒಂದು ವಿಜೃಂಭಣೆಯಿಂದ ಹಬ್ಬದ ವಾತಾವರಣವನ್ನು ಮೂಡಿಸಿದ್ದಾರೆ. ಇವತ್ತು ಎತ್ತಿನ ಗಾಡಿಯಲ್ಲಿ ಊರು ಸುತ್ತ ಮೆರವಣಿಗೆ ಬರಬೇಕಾದ್ರೆ ಎಲ್ಲ ಮಕ್ಕಳುಗಳು ಏನಿವತ್ತು ಅಕ್ಕಂದಿರು ತಾಯಂದಿರು ನೋಡ್ತಾ ಇದ್ರು. ಇವತ್ತು ನಮ್ಮ ಶಾಲೆಯಲ್ಲಿ ಏನಿವತ್ತು ಎಲ್ಲ ಎತ್ತಿನ ಗಾಡಿ ಹುಡ್ಕೊಂಡು ಮಕ್ಕಳು ವಿವಿಧ ಬಟ್ಟೆಗಳು ತರಿಸ್ಕೊಂಡು ಬರ್ತಾ ಇದ್ದಾರಲ್ಲ. ಕಲಿಕೋತ್ಸವ ಅಂದ್ರೇನು, ಕಲಿಕಾ ಹಬ್ಬ ಅಂದ್ರೇನು, ಕಲಿಕೆ ಹಿಂದುಳಿದಿರ್ತಕ್ಕ ಆಲೆ ಹೇಳಿದ್ರು ನಮ್ಮಲ್ಲಿ ಕಲಿಕೆ ಹಿಂದುಳಿದಿರ್ತಕ್ಕಂಥ ಮಕ್ಕಳನ್ನ ಮುಂದೆ ತರ್ತಕ್ಕಂಥದ್ದು. ಈಗ ಎಷ್ಟೋ ಜನ ನಿಮ್ಮ ಅಪ್ಪಂದಿರು ನೋಡಿದ್ರಲ್ಲ, ಹಿಂದೆ ಕಾಲದಲ್ಲಿ ನಾಟಕ ಹಾರ್ಮೋನಿ ಬಾರಿಸ್ಬಿಟ್ರು ಸಾಕು, ಕತೆ ಹೇಳೋದು, ಹಾಡು ಹೇಳೋದು, ಜನಪದಿಗಳು ಹೇಳೋದು, ನಾಟ್ಯ ಹಾಕುವಾಗ ಗದ್ದೆ ನಾಟ್ಯ ಹಾಕುವಾಗ ಸೋಬಾನ ಹೇಳೋದು, ಅವರೆಲ್ಲ ವಿದ್ಯೆ ಕಲ್ತೋರೇ ಇಲ್ಲ ಅವರು. ಆ ನಿಟ್ಟಿನಲ್ಲಿ ನಮ್ಮಲ್ಲಿ FLN ಮಕ್ಕಳು ಅಂದ್ರೆ ಏನಪ್ಪಾ ಅಂದ್ರೆ ವಿದ್ಯೆ ಸ್ವಲ್ಪ ಹಿಂದುಳಿದಿರ್ತಕ್ಕ ಮಕ್ಕಳುಗಳು. ಆ ಮಕ್ಕಳುಗಳು ಇಲ್ಲಿ ಒಂದು ಕಲಿಕೆ ರೂಪದಲ್ಲಿ ಇವತ್ತು ಗಣಿತ ಲೆಕ್ಕ ಆಗಿರ್ಬೋದು, ಕಟ್ಟಿಗಳು ಮಡಗೋದು, ಅಂಕಿಗಳು ಮಡಗೋದು, ಅದ್ರ ಮೇಲೆ ಕಟ್ಟಿಗಳು ಜೋಡಿಸಿದಾಗ ಬೀಜಗಳು ಮಡಗಿದಾಗ ಯಾವ ರೀತಿ ಎತ್ಕೋಬೇಕು ಅದ್ರ ಒಂದು ಕಲಿಕೆ ಕಲಿತಾಗ ಎರಡು ಬೀಜ ಅದನ್ನ ಎತ್ಕೊಳ್ಳೋದು ಯಾವ ರೀತಿ ಅನ್ನೋದೊಂದು ಕಲಿಕೆನ ಕಲೀಲಿ ಅಂದ್ಬಿಟ್ಟು ಸರ್ಕಾರ ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ
ಕನ್ನಡನೂ ಅಷ್ಟೇನೆಯ ಪದಗಳು, 2 ಪದಗಳು, 3 ಪದಗಳು, 4 ಅಂಕಿ ಪದಗಳು, ಮತ್ತೆ ತರಕಾರಿ ವ್ಯವಸ್ಥೆ, ಕತೆ ಹೇಳೋದು. ಈ ಉದಾಹರಣೆ ಅಜ್ಜಿದ್ರು ಕತೆ ಹೇಳ್ತಿದ್ರು, ಇವತ್ತೆಲ್ಲ ಕತೆ ಕೇಳಲ್ಲ, ಎಲ್ಲ ಧಾರಾವಾಹಿ ನೋಡಕೊಂಡು ಬಿಡ್ತಾರೆ. ಆ ನಿಟ್ಟಿನಲ್ಲಿ ಕತೆ ಹೇಳ್ಕೊಂಡು ಯಾವ ರೀತಿ ಗಟ್ಟಿ ಓದಬೇಕು, ಪದಗಳು ಏನೋ ಯಾವ್ದೋ ನಾನು ಪದ ಕೊಡ್ತೇನೆ ಅದನ್ನ ಏರು ತುನಿಯಲ್ಲಿ ಹೇಳ್ತಕ್ಕಂಥದ್ದು. ಕೆಲವರು ಬರ್ತಾ ಇರ್ತದೆ, ಆದ್ರೂ ಕೆಲವರು ಮಕ್ಳುಗಳು ಏನ್ ಮಾಡ್ತಾರೆ ಅಂದ್ರೆ ಸ್ಟೇಜ್ ಫೀಲಿಂಗ್ ಇರ್ತದೆ. ಆ ಸ್ಟೇಜ್ ಫೀಲಿಂಗ್ ಹೊಂಟೋಗ್ಬಿಡ್ತು ಅಂದ್ರೆ ಮಗು ಎಂತ ಮಗುನು ಗಟ್ಟಿಯಾಗಿ ಓದೋದು, ಕತೆ ಹೇಳೋದು ಮಾಡೇ ಮಾಡ್ತದೆ. ಮತ್ತೆ ಈಗ ತರಕಾರಿಗಳು ಇರ್ತವೆ, ಪ್ರತಿನಿತ್ಯ ಮೊದಲನೇ ಪಾಠಶಾಲೆ ಯಾವುದು? ಮನೆ. ಮೊದಲನೇ ತಾಯಿ ಯಾರು? ಗುರು, ತಾಯಿ. ಆ ರೀತಿಯಲ್ಲಿ ತಾಯಿ ಎಲ್ಲ ಹೇಳಿರ್ತಾಳೆ, ಬೀನ್ಸ್ ತರಕಾರಿ ಇವೆಲ್ಲ ಬೀನ್ಸ್ ಅಂತ ಹೇಳ್ತಾರೆ, ಎಲ್ಲ ಇಂಗ್ಲಿಷ್ ಮುಂದುವರೆದ್ಬಿಟ್ಟದೆ ಇವತ್ತು. ಹುಳ್ಳಿಕಾಯಿ ಅನ್ನೋ ಬದಲು ಬೀನ್ಸ್ ತಂದ್ಕೊಡವ ಅಂತ ಹೇಳ್ತಾರೆ ಅಲ್ವಾ, ಕ್ಯಾರೆಟ್ ತಂದ್ಕೊಡವ ಅಂತಾರೆ. ಅದಕ್ಕೆ ಆ ರೀತಿಲಿ ಒಂದು ಕಲಿಕೆ ಮಗು ಮನೇಲೇ ಕಲ್ತಿ ಬಂದಿರ್ತದೆ. ಆ ಕಲ್ತ ನಂತರ ಇಲ್ಲಿ ಏನ್ ಕಲಿಕೆ ಕಲಿಬಹುದು? ಉದಾಹರಣೆಗೆ ಮಾಸ್ಟರ್ ಏನು ಕಲ್ಸಲ್ಲ ರೀ, ಎಲ್ಲಾ ತಾಯಿಯೇ ಮೊದಲನೇ ಗುರು ಕಲ್ತಿರ್ತಾಳೆ. ಇನ್ನು 2ನೇ ಗುರು ಶಿಕ್ಷಕ ಏನ್ ಕಲಿಸ್ತಾನೆ, ಆ ಕಲಿಕೆ ಯಾವ ರೀತಿ ಇರ್ತದೆ, ಕಲಿಕೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು, ಸಂತೋಷದಾಯಕವಾಗಿರ್ಬೇಕು ಅನ್ನೋ ರೀತಿಲಿ ರಸಪ್ರಶ್ನೆ. ಉದಾಹರಣೆಗೆ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿದಾಗ ಮಗು ಯಾವ ರೀತಿ ಹೇಳ್ತದೆ ಅದನ್ನ ನಾವು ಈ ಉದಾಹರಣೆಗೆ ಕಲಿಕೆಯಲ್ಲಿ ಪಾಠ ಓದ್ತಾ ಇದ್ರು ಮಗು ಬೇರೆ ತರದ ಟ್ಯಾಲೆಂಟ್ ಇದೆ. ಇಲ್ಲ ನೀವು ಇಲ್ಲಿದ್ದ ನೋಡಿ ಕೂತಿದ್ದಾನೆ, ಇವ್ ನನ್ನ ಶಿಷ್ಯನೇ, ಅವನು ಎಷ್ಟು ಟ್ಯಾಲೆಂಟ್ ಇದ್ದಾನೆ ಅಂತ ಹೇಳ್ಕೋಬಾರ್ದು. ಅವನು ಆ ನಿಟ್ಟಿನಲ್ಲಿ ಕಲಿಕೆನ ಕಲೀಲಿ ಅಂತೇಳಿ ಈ ಸರ್ಕಾರ ಏನ್ ಮಾಡಿದೆ, ಒಂದು ಕಲಿಕೋತ್ಸವವನ್ನು ಆಚರಣೆ ಮಾಡಿಕೊಂಡು ಅಂತ ಮಕ್ಕಳನ್ನ ಗುರುತಿಸಿ ಅವರು ಒಂದು ಪ್ರೈಸ್ ರೂಪದಲ್ಲಿ ಏನಾರು ಕೊಟ್ರೆ ನನಗೆ ಪ್ರೈಸ್ ಸಿಕ್ಕಿದೆ, ನಾನು ಇನ್ ಮುಂದೆ ಚೆನ್ನಾಗಿ ಓದಬೇಕು, ಬರೀಬೇಕು ಅನ್ನೋ ಆಸಕ್ತಿ ಮೂಡ್ಲಿ ಅಂತೇಳಿ ಈ ಒಂದು ಕಲಿಕೋತ್ಸವವನ್ನ ಇಡೀ ಸರ್ಕಾರ ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಗ್ರಾಮದ ಎಲ್ಲ ಮುಖಂಡರುಗಳು ಸಹಕರಿಸಿದಿರ. ನಿಮ್ಮೆಲ್ಲರಿಗೂ ವಂದಿಸಿ 2 ಮಾತಾಡೋದನ್ನ ಅವಕಾಶ ಕೊಟ್ಟಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನ. ವಂದನೆಗಳು.